ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈಗಾಗಲೇ 2026ನೇ ಸಾಲಿನ ಒಂದು ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಸೊ ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಲ್ಲಿ ಯಾವ ಥರ ಒಂದು ಕನ್ನಡ ವಿಷಯದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೊಂದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ವಿದ್ಯಾರ್ಥಿಗಳೇ. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲೂ ಸಹ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಫಸ್ಟ್ ನೋಡಿ, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ವ್ಯಂಜನಾಕ್ಷರಗಳು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು ವರ್ಗೀಯ ವ್ಯಂಜನ, ಮಹಾಪ್ರಾಣಾಕ್ಷರ, ಅವರ್ಗೀಯ ವ್ಯಂಜನ, ಸಂಯುಕ್ತಾಕ್ಷರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವುದು? ಮಹಾಪ್ರಾಣಾಕ್ಷರ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಜ ಪ್ಲಸ್ ಅ, ನ ಪ್ಲಸ್ ಕ ಪ್ಲಸ್ ಅ ಪ್ಲಸ್ ಮ ಪ್ಲಸ್ ಅ, ಹ, ಆ, ರ, ಆ, ಜ, ಅ ಇದನ್ನು ಕೂಡಿಸ್ಬಾರ್ದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಈ ಥರ ಒಂದು ಕ್ವಶನ್ಸ್ಗಳನ್ನು ಸಹ ಕೇಳ್ತಾ ಇರ್ತಾರೆ ನೋಡಿರಿ. ಜನಕನ ಮಹಾರಾಜನ ಅಥವಾ ಜನಕ ಮಹಾರಾಜನ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಜ ಪ್ಲಸ್ ಅ ಜ, ನ ಪ್ಲಸ್ ಅ ನ, ಕ ಪ್ಲಸ್ ಅ ಕ, ಜನಕ ಅಂತ ಆಯ್ತು. ಹೌದಾ? ಇಲ್ಲಿ ಜನಕ ಅಂತ ಆಯಿತು. ಓಕೆ, ನೆಕ್ಸ್ಟು ನೋಡಿ, ಇಲ್ಲಿ ಜನಕ ಎಲ್ಲೆಲ್ಲಿದೆ? ಇಲ್ಲಿ ಇದೆ ಜನಕ, ಇಲ್ಲಿಲ್ಲ. ಸೊ ಆಪ್ಷನ್ ಬಿ ಅಂತೂ ಆಗೋದಿಲ್ಲ. ಇಲ್ಲಿ ಸಿದೊಳಗೆ ಇದೆ, ನೋಡೋಣ, ವೆಯ್ಟ್ ಮಾಡೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಂತ ನೋಡಿದಾಗ ಜನಕ ಆದಮೇಲೆ ಮ ಪ್ಲಸ್ ಹ, ಜನಕ ಮ ಇದೆ, ಮ, ಹ ಪ್ಲಸ್ ಆ ಮಹಾ, ರ ಪ್ಲಸ್ ಆ ರ, ಜ ಪ್ಲಸ್ ಜನಕ ಮಹಾರಾಜ. ಎಲ್ಲಿದೆ ಜನಕ ಮಹಾರಾಜ ಅಂತ ತಂದಾಗ ಆಪ್ಷನ್ ಡಿ ಇದೊಳಗೆ ಇದೆ ನೋಡಿ, ಜನಕ ಮಹಾರಾಜ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ನೋಡಿ, ಅನುಭವ ಪದದ ಈ ಪದದ ಒಂದು ವಿರುದ್ಧ ಪದ ಯಾವುದು? ಮೂರನೇ ಪ್ರಶ್ನೆ, ಅನುಭವ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಅನುಭವ, ಅನನುಭವ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಋಸಸ್ವರ ಎಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳು, 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳು, 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳು, ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವಂತಹ ಸ್ವರಗಳು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ, ಒಂದು ಮಾತ್ರೆಯ ಕಾಲದಲ್ಲಿ, ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಅಥವಾ ಉಚ್ಚರಿಸಲ್ಪಡುವಂತಹ ಸ್ವರಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಸುಂದರವಾದ ತೋಪು, ಅಲ್ಲಿ ತೆಂಗು, ಬಾಳೆ, ಮಾವು, ನೇರಳೆ ಹಣ್ಣುಗಳಿದ್ದವು. ಆಹಾ, ಎಂಥ ಸಿಹಿಯಾದ ಹಣ್ಣುಗಳು. ಈ ವಾಕ್ಯದಲ್ಲಿ ಯಾವ ಚಿಹ್ನೆಗಳು ಬಳಸಬಹುದಾಗಿದೆ? ನೋಡಿ, ಲೇಖನ ಚಿಹ್ನೆಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಗೊತ್ತಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇಲ್ಲಿ ಯಾವುದು? ಅಲ್ಪ ವಿರಾಮ, ಹಾಗೆ ಪೂರ್ಣ ವಿರಾಮ, ಹಾಗೆ ಭಾವಸೂಚಕ ಚಿಹ್ನೆಗಳು ಇಲ್ಲಿ ಬರಬೇಕು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಿಕ್ ಪ್ಲಸ್ ಅಂತ ಇದನ್ನು ಕೂಡಿಸಬಾರ್ದಾಗ ಏನಾಗತ್ತೆ ಅಂತ ಕೇಳಿದ್ದಾರೆ. ದಿಕ್ ಪ್ಲಸ್ ಅಂತ ದಿಗಂತ ಅಂತ ಆಗತ್ತೆ. ಹೌದಾ? ದಿಗಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಪದಗಳಲ್ಲಿ ಯಾವ ಪದವು ಸರಿಯಾಗಿದೆ ಗುರುತಿಸಿ. ಯಾವ ಪದ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ನೋಡಿ, ಋಸ್ವ, ರುಸ್ವ ಅಂತ ಇದೆ ನೋಡಿ. ಇದನ್ನು ನಾವು ನೋಡಿದಾಗ ಆಪ್ಷನ್ ಎ ಋಸಸ್ವರ ಅಂತ ಇರ್ತೀವಲ್ಲ, ಋಸಸ್ವರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಮನೆಗೆ ಬೆಂಕಿ ಬಿದ್ದಿತ್ತು, ಅಡಿಗೆರೆ ಎಳೆದ ಪದಕ್ಕೆ ಯಾವ ವಿಭಕ್ತಿ ಪ್ರತ್ಯಯ ಸೇರಿದೆ? ಪ್ರಥಮ, ಸಂಬೋಧನ, ಷಷ್ಠಿ, ಚತುರ್ಥಿ. ಮನೆಗೆ ಹೀಗೆ ಅಂತ ಬಂತು. ಹೌದಾ? ಇಲ್ಲಿ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ, ಚತುರ್ಥಿ. ಹೀಗೆ ಅಂತ ಇರ್ತೀವಲ್ಲ, ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಜೀವನವನ ಅಕ್ಷರ ಪದ ಅಥವಾ ಅಕ್ಷರವನ್ನು ಬಳಸಿ ಪದ ರಚಿಸಿದಾಗ. ಇಲ್ಲಿ ನೋಡಿ, ಜೀವನವನ ಅಂತ ಕೇಳಿದಾಗ ಇದಕ್ಕೆ ನಾವೊಂದು ಇಲ್ಲಿರುವಂಥ ಒಂದು ಅಕ್ಷರಗಳನ್ನು ಬಳಸ್ಕೊಂಡು ಒಂದು ಹೊಸದಾಗಿ ಒಂದು ಅರ್ಥ ಬರುವಂಥ ಒಂದು ಅರ್ಥಬದ್ಧವಾದಂಥ ಒಂದು ಪದವನ್ನು ರಚನೆ ಮಾಡಬೇಕು. ಆವಾಗ ಏನಾಗುತ್ತೆ ಅಂತ ಕೇಳಿದಾಗ ಆಪ್ಷನ್ ಬಿ, ನವಜೀವನ ಅಂತ ಆಗುತ್ತೆ. ನವಜೀವನ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಹೆಚ್ಚಾವು ಈ ಪದದ ಗ್ರಾಂಥಿಕ ರೂಪ ಯಾವುದು? ಹೆಚ್ಚಿನವು, ಹೆಚ್ಚಿದವು, ಹೆಚ್ಚಾದವು, ಹೆಚ್ಚಿನ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹೆಚ್ಚಾದವು.
ಹೆಚ್ಚಾವು ಹೆಚ್ಚಾದವು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕಡಲು ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸಾಗರ, ಕೆರೆ, ನದಿ, ಹಳ್ಳ. ಕಡಲು ಅಂತಂದರೆ ಸಾಗರ ಅನ್ನುವಂಥ ಒಂದು ಅರ್ಥನ ಕೊಡ್ತದೆ, ಸಾಗರ. ಓಕೆ, ನೆಕ್ಸ್ಟ್ ನೋಡಿ, ಮುಖೇಶನು ಹಣ್ಣನ್ನು ತಿಂದನು. ಈ ವಾಕ್ಯವು ಡ್ಯಾಶ್ ಕಾಲವನ್ನು ಸೂಚಿಸುತ್ತದೆ. ವರ್ತಮಾನ ಕಾಲ, ಭೂತಕಾಲ, ಸಾಮಾನ್ಯ ಕಾಲ, ಭವಿಷ್ಯತ್ ಕಾಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಭೂತಕಾಲ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ತಿಂದಿತು ಇದರ ಮೂಲ ರೂಪ ಯಾವುದು? ತಿನ್ನುವುದು, ತಿನ್ನುತ್ತದೆ, ತಿನ್ನುತ್ತವೆ, ತಿನ್ನುತ್ತದೆ, ತಿನ್ನು ಅಂತ ಇದೆ. ಇದಕ್ಕೆ ತಿಂದಿತ್ತು ಇದರ ಒಂದು ಮೂಲ ರೂಪ ಅಂತ ಕೇಳಿದಾಗ ಆಪ್ಷನ್ ಡಿ, ತಿನ್ನು ಸರಿಯಾದ ಉತ್ತರ. ಮಾಡುವುದು ಮಾಟ, ನೋಡುವುದು ನೋಟ ಅಂತ ಹೇಳ್ತೀವಲ್ಲ ಆ ಥರ. ಓಕೆನಾ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 14 ಬಂದುಬಿಟ್ಟು ನೋಡಿ, ಒಸರುತ್ತಿದ್ದ ಇದನ್ನು ಬಿಡಿಸಿದಾಗ ಡ್ಯಾಶ್ ಮತ್ತು ಡ್ಯಾಶ್ ಸಂಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಸರುತ್ತ ಪ್ಲಸ್ ಇದ್ದ ಒಸರುತ್ತಿದ್ದ ಲೋಪಸಂಧಿ ಆಗ್ತದೆ, ಲೋಪಸಂಧಿ. ಓಕೆ, ನೆಕ್ಸ್ಟ್ ನೋಡಿ, ಗಾದೆ ಮಾತನ್ನು ಪೂರ್ಣಗೊಳಿಸಿ. ಮನೆಗೆ ಮಾರಿ 15 ಆಪ್ಷನ್ ಡಿ, ಮನೆಗೆ ಮಾರಿ ಪರರಿಗೆ ಉಪಕಾರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸರಿಪಡಿಸಿ ಬರೆಯಿರಿ. ಅಪ್ಪಳಿಸಿದಾಗ, ಸರಿಪಡಿಸಿ ಬರೆಯಿರಿ. ಅಪ್ಪಳಿಸಿದಾಗ ನೀರು ಜಿಗಿಯುತ್ತದೆ, ತೆರೆಗಳು ಬಲು ಎತ್ತರಕ್ಕೆ. ನೀರು ಜಿಗಿಯುತ್ತದೆ, ಬಲು ತೆರೆಗಳು ಎತ್ತರಕ್ಕೆ. ಅಪ್ಪಳಿಸಿದಾಗ, ಎತ್ತರಕ್ಕೆ ಅಪ್ಪಳಿಸಿದಾಗ ತೆರೆಗಳು ಬಲು ನೀರು ಜಿಗಿಯುತ್ತದೆ. ತೆರೆಗಳು ಅಪ್ಪಳಿಸಿದಾಗ ಬಲು ಎತ್ತರಕ್ಕೆ ನೀರು ಜಿಗಿಯುತ್ತದೆ ಅಂತ ಇದೆ. ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ನೋಡಿ, ಆಕಾರಾದಿಯಾಗಿ ಪದ ರಚಿಸಿ. ಮೇರೆ, ಪದ, ಸೆರೆ, ರಜತ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಯಾವುದು ಬರಿಬೇಕು? ಪದ, ಆಮೇಲೆ ಮೇರೆ, ನೆಕ್ಸ್ಟ್ ರಜತ, ಮೂರನೇದು ಸೆರೆ. ನೆಕ್ಸ್ಟ್ ನೋಡಿ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಲತೆಗಳು, ಮರಗಳು, ಗಿಡಗಳು, ವೃಕ್ಷಗಳು. ವೃಕ್ಷಗಳು, ಮರಗಳು, ಲತೆಗಳು, ಗಿಡಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಲತೆಗಳು. ಇದು ಗುಂಪಿಗೆ ಸೇರಿರುವಂತಹ ಒಂದು ಪದ ಆಗಿದೆ. ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಿದ್ದಾರೆ, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಆದಷ್ಟು ಬೇಗ ಶೇರ್ ಮಾಡಿ. ಹಾಗೆ ನಿಮಗೆ ಲೈವ್ ಕ್ಲಾಸಸ್ಗಳನ್ನು ಸಹ ನಾವು ನಿಮಗೆ ಉಚಿತವಾಗಿ ನಿಮಗೆ ಲೈವ್ ಕ್ಲಾಸಸ್ಗಳು ಸಹ ನಾವು ನೀಡ್ತೀವಿ. ಓಕೆನಾ. ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಈಸಿ ಇದೆ ಪ್ರಶ್ನೆ. ಆದಿಕವಿ ಅಂತೇಳಿ ಯಾರನ್ನು ಕರೀತಾರೆ ಅಂತ ಕೇಳಿದಾಗ ಪಂಪ ಇವರನ್ನು ಆದಿಕವಿ ಅಂತ ಕರೀತಾರೆ. ಬಡತನಕ್ಕೆ ಯಾವುದರ ಚಿಂತೆ ಅಂತ ಕೇಳಿದಾಗ ಬಡತನಕ್ಕೆ ಆಪ್ಷನ್ ಎ, ಬಡತನಕ್ಕೆ ಐಶ್ವರ್ಯದ ಚಿಂತೆ, ಬಡತನಕ್ಕೆ ದುಡ್ಡಿನ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಮೇಲಿನ ಎಲ್ಲವೂ ಅಂತ ಇದೆ. ಬಡತನಕ್ಕೆ ಉಂಬುವ ಚಿಂತೆಯಾಗಿರ್ತದೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.